ಹಾಯ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅತಿ ಮಹತ್ವವಾದ ಘಟನೆಗಳನ್ನು ತಿಳಿದುಕೊಳ್ಳಿ. ಸ್ನೇಹಿತರೆ ನೋಡಿ, ಎರಡನೇ ಚಂದ್ರಗುಪ್ತನಿಗಿದ್ದ ಬಿರುದುಗಳು ಯಾವುದಪ್ಪ ಅಂದರೆ ವಿಕ್ರಮಾದಿತ್ಯ. ಎರಡನೇ ಚಂದ್ರಗುಪ್ತನ ಸಮುದ್ರಗುಪ್ತನ ರಾಣಿ ದತ್ತಾದೇವಿ ಎಂಬುವಳ ಪುತ್ರನಾಗಿದ್ದರಿಂದ ಇವನಿಗಿದ್ದ ಹೆಸರುಗಳಾದಂದರೆ ದೇವಗುಪ್ತ ಮತ್ತು ದೇವ ಎಂಬ ಹೆಸರುಗಳು ಇದ್ದವು. ಎರಡನೇ ಚಂದ್ರಗುಪ್ತನು ತನ್ನ ಮಗಳಾದ ಪ್ರಭಾವತಿ ಗುಪ್ತಳನ್ನು ಇವರಿಗೆ ಮದುವೆ ಮಾಡಿಕೊಟ್ಟನಂದರೆ ಎರಡನೇ ರುದ್ರಸೇನನಿಗೆ ಮದುವೆ ಮಾಡಿ ಕೊಟ್ಟನು. ನೆಕ್ಸ್ಟ್, ದಂಡಯಾತ್ರೆಯಲ್ಲಿ ವಿಕ್ರಮಾದಿತ್ಯನು ಶಕ ಕ್ಷತ್ರಪರನ್ನು ಸೋಲಿಸಿದುದಲ್ಲದೆ ಶಕರಾಜ್ಯ ಮೂರನೇ ರುದ್ರಸಿಂಹನನ್ನು ಅವನ ರಾಜಧಾನಿಯಲ್ಲಿಯೇ ಕೊಂದಿದ್ದರಿಂದ ಅವನಿಗಿದ್ದ ಬಿರುದು ಯಾವುದು? ಶಕಾರಿ. ಎರಡನೇ ಚಂದ್ರಗುಪ್ತನು ದಿಗ್ವಿಜಯ ಮುಂತಾದ ವಿಷಯಗಳನ್ನು ತಿಳಿಸುವ ಸ್ತಂಭ ಶಾಸನ ದೆಹಲಿಯ ಮೆಹ್ರೌಲಿ ಕಬ್ಬಿಣದ ಸ್ತಂಭ ಶಾಸನ. ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಚೀನಾ ದೇಶದ ಬೌದ್ಧಯಾತ್ರಿಕಿ ಪಾಹಿಯಾನ್ ಭೇಟಿ ನೀಡಿದ ಪ್ರಮುಖ ಪ್ರದೇಶಗಳು ಯಾವಪ್ಪ ಅಂದರೆ ಮಥುರಾ, ನಳಂದ, ಗಯಾ, ರಾಜಗೃಹ. ಎರಡನೇ ಚಂದ್ರಗುಪ್ತನ ಉತ್ತರಾಧಿಕಾರಿಯಾಗಿ ಬಂದವರು ಯಾರಪ್ಪ ಅಂದರೆ ಕುಮಾರಗುಪ್ತ, ಮಹೇಂದ್ರಾದಿತ್ಯ. ಕುಮಾರಗುಪ್ತನ ಕಾಲದಲ್ಲಿ ಸ್ಥಾಪಿತಗೊಂಡ ವಿಶ್ವವಿದ್ಯಾಲಯ ಯಾವುದು? ನಳಂದ ವಿಶ್ವವಿದ್ಯಾಲಯ. ಇಲ್ಲಿದೆ, ಇದು ಬಿಹಾರದಲ್ಲಿದೆ. 17 ವರ್ಷದೊಳಗಿನ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತ ಎಷ್ಟು ಪದಕ ಗೆದ್ದಿದೆ? ಅಷ್ಟು 11 ಪದಕಗಳು. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿದೆ? ಅದು ಅಯೋಧ್ಯ, ಉತ್ತರ ಪ್ರದೇಶದ ಪ್ರೆಸೆಂಟ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಓಕೆ. ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ, ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸೆಂಚುರಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ರಾಜ್ಯದಲ್ಲಿದೆ ಅಂದರೆ ಮಧ್ಯಪ್ರದೇಶ್. ಓಕೆ, ಅದು ರಿಪೀಟ್ ಆಗಿದೆ, ಮಧ್ಯಪ್ರದೇಶ್. ಭಾರತೀಯ ರೈಲ್ವೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ, ವರ್ಲ್ಡ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಸೇತುವೆಯ ಮೇಲೆ ಮೊದಲ ಪ್ರಯೋಗವನ್ನು ಪೂರ್ಣಗೊಳಿಸಿದೆ. ಅದು ಯಾವ ನದಿ ಮೇಲಿದೆ ಅಂತ ಕೇಳಿದ್ರೆ ಚಿನಾಬ್ ನದಿ ಮೇಲಿದೆ. ಅದು ಯಾವ ದೇಶವು 50ನೇ G7 ನಾಯಕರ ಶೃಂಗಸಭೆ 50ನೇದು ಇನ್ನು ಆಯೋಜಿಸಿದೆ ಅಂದರೆ ಇಟಲಿ. G7 ಅಂದರೆ ನಮ್ಗೆ G7 ರಾಷ್ಟ್ರಗಳು ಗೊತ್ತಿರಬೇಕು. ಮೊದಲು ಅದು G8 ಅಂತ ಕರೀತಾರೆ. ಇದು ಯಾವ G7 ಅಂದರೆ ಜಪಾನ್. ಅದಕ್ಕೊಂದು ಕೋಡ್ ಇಟ್ಕೊಂಡು ಇಟ್ಕೋಬೇಕು. ಜಪಾನ್ ವೆರಿ ಇಂಪಾರ್ಟೆಂಟು. G20 ಇರ್ಬೋದು, ಒಳ್ಳೆ G7. ಮೊದಲು G8 ಇತ್ತು, ಬ್ರಿಕ್ಸ್. ನೋಡಿ, G7 ಅಂದರೆ ಜಪಾನ್, USA, ಇಟ್ಲಿ, ಕೆನಡಾ, ಇಂಗ್ಲೆಂಡ್. ಈಗ ಅದರಾಗ ರಷ್ಯಾ ಇತ್ತು, ರಷ್ಯಾ ಎಕ್ಸಿಟ್ ಮಾಡಿದ್ದಾರೆ. ಜರ್ಮನ್, ಫ್ರಾನ್ಸ್, ಇವು G7 ರಾಷ್ಟ್ರಗಳು. ಅದೇ ರೀತಿ G4 ರಾಷ್ಟ್ರಗಳನ್ನು ಮಾಡಿದ್ದಾರೆ. ಅದೇ ಬಿಗ್ ಜಪಾನ್ ಅಂದರೆ ಬ್ರೆಜಿಲ್, ಇಂಡಿಯಾ, ಜರ್ಮನಿ, ಜಪಾನ್, ಈ ಥರ. ಅದೇ ರೀತಿ ಬ್ರಿಕ್ಸ್ ರಾಷ್ಟ್ರಗಳದಾವು. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಇರಾನ್, ಈಜಿಪ್ಟ್ ಮತ್ತು ಹೊಸದಾಗಿ ರಾಷ್ಟ್ರಗಳು ಬಂದವು. ಯಾವಪ್ಪ ಅಂದರೆ ಇರಾನ್ ಬಂದಿದೆ, ಈಜಿಪ್ಟ್, ಸೌತ್ ಆಫ್ರಿಕಾ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದೇ ರೀತಿ ಇದು ಬ್ರಿಕ್ಸ್ ಅನ್ನೋದು ಅಲ್ಲಿ ಅಂತ ತಿಳ್ಕೊಬೇಕಂದ್ರೆ ಯಾವಾಗ ಪರ್ಮಿಷನ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಯಾವಪ್ಪ ಅಂದರೆ ಪರ್ಮಿಷನ್ ಇದೆ ಜೂನ್ 16, 2009ರಲ್ಲಿ. ಇದರ ಕೇಂದ್ರ ಕಚೇರಿ ಬ್ರಿಕ್ಸ್ದು ಕೇಂದ್ರ ಕಚೇರಿ ಶಾಂಘೈದಾಗಿದೆ, ಬೀಜಿಂಗ್ದಾಗ ಶಾಂಘೈ. ಅದೇ ರೀತಿ ಬ್ರಿಕ್ಸಿಗೆ ಇನ್ನೊಂದು ರಾಷ್ಟ್ರ ಇದಕ್ಕೆ ಅದು ಇಂಪಾರ್ಟೆಂಟ್. ಬ್ರಿಕ್ಸ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ದೇಶಕ್ಕೆ ಇನ್ವೈಟ್ ಮಾಡಿದ್ರು ಬ್ರಿಕ್ಸ್ ಒಕ್ಕೂಟಕ್ಕೆ ಸೇರ್ ಅಂತೇಳಿ, ಬಟ್ ಅದು ರಿಜೆಕ್ಟ್ ಮಾಡಿದ್ರು. ಅದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಒಂದು ಯಾವುದೇ ಸಂಘಟನೆ ಬಂದ ತಕ್ಷಣ ನಮಗೆ ಇಷ್ಟು ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್,